ಯಾರೋ ಒಬ್ಬ ಎಲ್ಲರೂ ವಜಾ ಮಾಡಕ್ಕಲ್ಲ, 23-24 ವಜಾ ಮಾಡಕ್ಕಾಗ್ತದ? ಅದೇನ್ ಮಾಡ್ತೀರಾ? ಮಾನ್ಯ ಅಧ್ಯಕ್ಷರೇ, ನೀವು ಕಸಬಾ ಅವರಿಗೆ 1484 ವೋಟ್ ಇದೆ, ಕಾಮಣ್ಣ ಅವರಿಗೆ 247 ಇದೆ ಮತ್ತು ಸೋಮ್ರ ಅವರಿಗೆ 157 ಇತ್ತು. ಆ ಪ್ರಕಾರವಾಗಿ ನೀವು ಡೆಪ್ಯೂಟಿ ಸ್ಪೀಕರ್ ಅಪೀಲ್ ಹಾಕಿದ್ರೆ ಆವರ್ತನ ನಿಧಿಯನ್ನು ಮಾಡಕ್ಕಲ್ಲ ಅಂತ ರಿಜೆಕ್ಟ್ ಮಾಡಿದ್ರು. ನಂತರ ಜಾಯಿಂಟ್ ಡೈರೆಕ್ಟರ್ ಅಪೀಲ್ ಹಾಕೋದಾಗಿ ಆವರ್ತನ ನಿಧಿಯನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ್ರು, ಆದೇಶವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಪ್ರಸ್ತಾಪ ಮಾಡಲಾಗಿ ನೀವು ಸಭೆಯಲ್ಲಿ ಚರ್ಚಿಸಿ ಮಾನ್ಯ ನಮ್ಮ ಮಾಜಿ ಅಧ್ಯಕ್ಷರಾಗಿದ್ದ ಶಿವರಾಮರು ಕೂಡ ಮತ್ತು ನಮ್ಮ ಗುರುವರು ಪ್ರತಿಯೊಬ್ಬರು ಚರ್ಚೆ ಮಾಡಿ ಇಲ್ಲಿ ಕಸಬಾವಿಗೆ ಜನರು ಕೊಡಬೇಕು ಅಂತ ತೀರ್ಮಾನ ಮಾಡಿ ಪ್ರಸ್ತಾಪ ಆಯಿತು. ಅದು ಹೋಗಿ ಅನುಮತಿ ಬಂದಿದೆ. ಒಂದ್ಸರಿ ಅನುಮತಿ ಬಂದರೆ ಇವತ್ತು ಗೌರವಾನ್ವಿತ ನಮ್ಮ ಸದಸ್ಯರು ಅರ್ಜಿ ಕೊಟ್ಟಿದ್ದಾರೆ ಅಂತ ವಿಚಾರ ಗೊತ್ತಾಯ್ತು. ಏನೇ ಅರ್ಜಿ ಬಂದರೂ ಕೂಡ ಅದು ಅಜೆಂಡಾ ಬರಬೇಕಾಗುತ್ತೆ. ಅರ್ಜಿ ಏನಾದ್ರು ಸ್ವೀಕಾರ ಮಾಡೋದಕ್ಕೆ ಬರೋದಿಲ್ಲ. ಏನೇ ತಿದ್ದುಪಡಿ ಮಾಡಬೇಕಾದ್ರೂ ಕೂಡ ಅಜೆಂಡಾ ಬರಬೇಕು. ಅಜೆಂಡಾ ಬಂದು ತಿದ್ದುಪಡಿ ಮಾಡಬೇಕು. ಅರ್ಜಿ ನನಗೆ ಯಾವುದೇ ತಿದ್ದುಪಡಿ ಏನು ಮಾಡೋದಕ್ಕೆ ಬರೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎನ್ ಜಿ ಶಿವಕುಮಾರ್ ಮತ್ತು ಅಶ್ವಥ್ ನಾರಾಯಣ್ ಗೌಡ ಇವರು ಭಾಗಕ್ಕೆ ವಸೂಲಾಗಿದ್ದು ಈ ಹಣವನ್ನು ಸಹ ಅವನ ಖಾತೆಗೆ ಎಂದು ಹೇಳಿದರು. ನನಗೆ ಸಭೆಯಲ್ಲಿ ಇದ್ದ ಸುರೇಶ್ ದೇಶನಾಯಕ್ ಅವರು ಮಾತನಾಡುತ್ತಾ ಈಗಾಗಲೇ ಮರಣ ಹೊಂದಿದ ಸಿಬ್ಬಂದಿ ದುರುಪಯೋಗಗಳು ಬಹಳ ವರ್ಷಗಳಾಗಿರುವುದರಿಂದ ಅವರಿಂದ ವಸೂಲಿಗಳನ್ನು ಪೈಕಿ ಹೊಂದಾಣಿಕೆ ಮಾಡಿಕೊಳ್ಳಬೇಕೆಂದು ಸಭೆಯಲ್ಲಿ ಹೇಳಿದರು. ಅದಕ್ಕೆ ಸಭೆಯಲ್ಲಿ ಸಂಬಂಧಪಟ್ಟ ಅದಕ್ಕೆ ನಿರ್ದೇಶಕರು ಹಾಗೂ ಈ ಬಗ್ಗೆ ವಾರ್ಷಿಕ ಸಭೆಯ 15ನೇ ವಿಷಯದಲ್ಲಿ ಒಂದು ಅದಕ್ಕೆ ನಡವಳಿಕೆ ಈ ಕ್ರಮ ಕೈಗೊಳ್ಳಲಾಗುವುದು ಹೇಳಿದರು. ಹಾಗೂ ಶ್ರೀ ಎನ್ ಜಿ ಶಿವಕುಮಾರ್ ಹಾಗೂ ಅಶ್ವತ್ಥನಾರಾಯಣ ಸಹ ಇವರು ಸಹ ಇದೇ ಕ್ರಮ ವಹಿಸಿ ಆಡಳಿತ ಲೆಕ್ಕಗಳು ಮತ್ತು ಲೆಕ್ಕ ಪರೀಕ್ಷಣ ವರದಿ ಮತ್ತು ಆಡಳಿತ ಮಂಡಳಿಯವರು ನೀಡಿರುವ ಸಮಾಜ ಸಭೆ ಸಭೆಯಲ್ಲಿ ಮಂಡಿಸಿ ಮಂಜೂರಾತಿ ಪಡೆಯುವ ವಿಚಾರ ತೀರ್ಮಾನ 2023-24ನೇ ಸಾಲಿನ ಮಂಜೂರಾತಿ ನಿಧಿ ಹೆಚ್ಚಿಗೆ ಮತ್ತು ಕಡಿಮೆ ಖರ್ಚಾಗಿರುವ ಪಾವತಿಗಳು ವಾರ್ಷಿಕ ಸಾಮಾನ್ಯ ಸಭೆಯ ಮುಂದೆ ಕಾರ್ಯದರ್ಶಿಗಳು ಮಂಡಿಸಿದರು. ಅದರಂತೆ ಸಿಬ್ಬಂದಿಗೆ 2024-25ನೇ ಸಾಲಿನ ಆಯವ್ಯಯ ಮಂಜೂರಾತಿ ಪಡೆದಿರುವ ವಿಚಾರ ಕಾರ್ಯದರ್ಶಿಯ ಸಭೆ ಮುಂದೆ ಓದಿದರು. ಶ್ರೀ ರಾಜಶೇಖರ್ ಅವರು ಸಂಘದ ಆಸ್ತಿ ಅಂಗೀಕಾರತೆ ಮತ್ತು ಹಿಂದುಳಿದ ಸಭೆಯಲ್ಲಿ ನೀಡಿರುತ್ತಾರೆ. ಅದನ್ನು ಮಾಡಿಸಿಕೊಂಡು ಉಳಿದಿದ್ದನ್ನು ಅಲ್ಲೇ ಬಿಟ್ಟಿರುತ್ತಾರೆ. ಅದಕ್ಕೆ ನಮ್ಮ ಸಂಘದ ಹಿಂದಿನ ಸಭೆ ಮಾಡಿಸಿ ಸಂಘದ 2 ಎಕರೆ ನಗರ ಇವತ್ತು 76ನೇಯ ನಿರ್ಮಲಾ ತಾಲೂಕು TAPCMSನ 76ನೇಯ ವಾರ್ಷಿಕ ಮಹಾಸಭೆ ಇವತ್ತು ನಡೆದಿದೆ. ಈ ಒಂದು 76ನೇ ಸಭೆಯಲ್ಲಿ ಸರ್ವ ಸದಸ್ಯರು ಸಹ ಈ ಒಂದು ಸಭೆಗೆ ಹಾಜರಾಗಿ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ತದನಂತರ ಸರ್ವ ಸಭೆ ಅಂತ ಅಂದರೆ ಕೆಲವು ವಿಚಾರಗಳು ಸದಸ್ಯರುಗಳಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಚರ್ಚೆ ಮಾಡತಕ್ಕಂಥದ್ದು ಸಾಮಾನ್ಯ. ಸೊ ಅವರು ಯಾವುದೇ ವಿಚಾರಗಳಿರಲಿ ಅವರು ಸಾಮಾನ್ಯ ಸಭೆಯಲ್ಲೇ ಹೇಳಬೇಕು, ಸಾಮಾನ್ಯ ಸಭೆಯಲ್ಲೇ ಚರ್ಚೆ ಮಾಡಬೇಕಾಗುತ್ತೆ. ಆ ಒಂದು ಬಂದಂಥ ವಿಚಾರಗಳನ್ನ ನಾನು ಸಭೆಯಲ್ಲಿ ತಗೊಂಡು ಅವರೆಲ್ಲ ಚರ್ಚಿಸಿ ಅವ್ರು ಏನು ಕ್ವಶನನ್ನು ಕೇಳಿದ್ದಾರೆ, ಅವ್ರು ಏನನ್ನು ಹೇಳಿದ್ದಾರೆ ಅದಕ್ಕೆ ಎಲ್ಲದಕ್ಕೂ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಅದೆಲ್ಲವೂ ಸಂಘದ ಒಳಿತಿಗಾಗಿ, ಸಂಘದ ಅಭಿವೃದ್ಧಿಗಾಗಿ ಸದಸ್ಯರೆಲ್ಲರೂ ಕೇಳಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಸರ್ವ ಸದಸ್ಯರ ಸಭೆ ಒಂದು ಮಹಾಸಭೆಗೆ ಗೌರವವನ್ನು ನೀಡಿ ತುಂಬ ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಚರ್ಚೆ ಮಾಡೋಕ್ಕೆ ಅವಕಾಶ ಇಲ್ಲದೆ ಇರೋರು, ಇದು ರೀಸನ್ ಇಲ್ಲದೆ ಇರೋರು, ಸೊ ಕೆಲಸ ಕಾರ್ಯಗಳಿರ್ತದೆ, ಅವರು ಹೋಗಿರ್ತಾರೆ, ಅದಕ್ಕೆಲ್ಲ ನಾವು ಇದು ಮಾಡೋದಕ್ಕಾಗಲ್ಲ. ಅವ್ರ ಸಮಸ್ಯೆಗಳು ಇರ್ತದೆ. ಸುಮಾರು 4ರಿಂದ 5 ಗಂಟೆ ಸಭೆ ನಡೀತದೆ. 4-5 ಗಂಟೆ ಪಾಪ ಕೂತಿಲ್ಲಿ ಅವ್ರಿಗೆ ವೈಯಕ್ತಿಕ ಕೆಲಸ ಕಾರ್ಯಗಳನ್ನ ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗದೇ ಹೋಗಿರ್ಬೋದು. ಇಲ್ಲಿನ ಅಧ್ಯಕ್ಷರ ಕಾರಣ MSIL ಸ್ಟಾಪ್ ಆಗಿರೋದಕ್ಕೆ ನೆಲಮಂಗಲದ ಕೆಲವು ಸಂಘಟನೆಯ ಮುಖಂಡರುಗಳು, ಆಮೇಲೆ ನೆಲಮಂಗಲ ಹೊರತುಪಡಿಸಿ ಬೆಂಗಳೂರು ಮತ್ತು ದೊಡ್ಡಬಳ್ಳಾಪುರ ಮುಖಂಡರು, ಸಂಘಟನೆಗಳ ಮುಖಂಡರುಗಳು ಅನಾವಶ್ಯಕವಾಗಿ ರೂಲ್ 5 ಯಾವುದೇ ವೈಲೇಟ್ ಆಗದೇ
ನಾವು ಎಚ್ಚರ ವಹಿಸಿ ನಾವು ಎಲ್ಲವನ್ನು ಇದು ಅಧಿಕಾರಿಗಳನ್ನು ತೆಗೆದುಕೊಂಡು ಬಂದು ಅವರೆಲ್ಲ ಬಂದು ಪರಿಶೀಲನೆ ಮಾಡಿದ ನಂತರ ನಾವು ಅಪ್ಲೈ ಮಾಡಿರೋದು. ಆದರೂ ಸಹ ಸುಮ್ಮನೆ ಅನಾವಶ್ಯಕವಾಗಿ ಸಂಘಕ್ಕೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ರೂಲ್ 5 ವೈಲೇಷನ್ ಆಗಿದೆ ಅಂತೇಳಿ ಅರ್ಜಿ ಕೊಡ್ತಾ ಇದ್ದಾರೆ. ಸುಮಾರು 200ರಿಂದ 300 ಅರ್ಜಿ ನಾನು ಮಾಜರ್ ಮಾಡಿಸಿರ್ಬೋದು. ಯಾವ ಅರ್ಜಿನೂ ನೀವು ತಗೊಂಡು ನೋಡಿ, ಸರ್ಕಾರಿ ಇಲಾಖೆನಲ್ಲಿ ಸಿಗುತ್ತೆ. ರೂಲ್ 5 ಎಲ್ಲೂ ವೈಲೇಷನ್ ಆಗಿಲ್ಲ. ಇಲ್ಲಿ ನೇರವಾಗಿ ಅಧ್ಯಕ್ಷರದ್ದು ಇನ್ನೂ ಇದಕ್ಕೆ ತೊಂದರೆ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಕೆಲವು ಸಂಘಟನೆಯವರು ನಮಗೆ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಇವತ್ತು ಇಲಾಖೆಯಲ್ಲಿ ನೀವು ಅರ್ಜಿ ತೊಗೊಂಡ್ರೆ ಸಿಗುತ್ತೆ. ಅವ್ರು ಯಾರು ಹೆಸರು ಅಂತ ನೀವು ಆಮೇಲೆ ನೀವು ಪ್ರಚಾರ ಮಾಡ್ಬೋದು ಸರ್. ಈಗ ಮುಂಬೈ ಗೊಂದಲ ಇಲ್ಲ. ಹಿಂದೆ ಮಹಾಸಭೆಯಲ್ಲಿ ತೀರ್ಮಾನ ಆಗಿತ್ತು. ಆ ಮಹಾಸಭೆ ತೀರ್ಮಾನ ಕೆಲವು ಸದಸ್ಯರಿಗೆ ಅದು ಇಷ್ಟ ಆಯಿತು, ಕೆಲವು ಸದಸ್ಯರಿಗೆ ಇಷ್ಟ ಆಗಿಲ್ಲ. ಸೊ ಅವರು ಇಷ್ಟ ಆಗದೆ ಇರೋರು ಅರ್ಜಿ ಕೊಟ್ಟಿದ್ದಾರೆ. ಪ್ರತಿ ಮಹಾಸಭೆಯಲ್ಲೂ ಅವರವರದೇ ಆದಂಥ ಕಾನೂನನ್ನು ಮತ್ತು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಅದಕ್ಕೋಸ್ಕರನೇ ನಾವು ಮಹಾಸಭೆ ಕರೀತಿದ್ದೀವಿ. ಇಲ್ಲೇ ತೀರ್ಮಾನ ಆಗಬೇಕು. ಸೊ ಅದರಂತೆ ಕೇಳಿದ್ದಾರೆ. ಅದರಲ್ಲೇನು ತೊಂದರೆ ಇಲ್ಲ. ಮೀಸಲಾತಿ ಪ್ರತಿ ಚುನಾವಣೆಗೂ ಮೀಸಲಾತಿ ಬದಲಾವಣೆ ಆಗಲೇಬೇಕು. ಅಲ್ಲ, ಈಗ ನಿಗದಿಪಡಿಸಿದ್ರೆ ಈಗ ಏನು ನಿಗದಿಪಡಿಸಿದ್ರೆ ಚೇಂಜ್ ಆಗುತ್ತಾ ಅಂತ? ಅದು ಇವಾಗ ಮಹಾಸಭೆ ಏನು ತೀರ್ಮಾನ ಕೊಟ್ಟಿದೆ ಆ ತೀರ್ಮಾನದಂತೆ ನಾವು ಕ್ರಮ ವಹಿಸ್ತೀವಿ.